ಅದೇ ಡಿ ಎಲ್ ಪರ್ಮಿಟ್ ಅಪ್ಲೈ ಮಾಡಕ್ಕೆ. ನಾನು ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿದ್ನಲ್ಲ. ಹಾ ಅದೇ ನಾನು ಮೆಸೇಜ್ ಮಾಡ್ತಾ ಇದ್ನಲ್ಲ ನಿಮ್ಗೆಲ್ಲ. ಹೌದಾ, ಹೇಳಿ ಹೇಳಿ. ಹಾಕಕ್ಕೆ ಅಂತ ಬಂದು ಈಗ ಅದು ಬರ್ದ್ಬಿಟ್ಟು ಕೊಟ್ಟಿದೀವಿ, ಏನ್ ದುಡ್ಡೇನು ಕಟ್ಸ್ಕೊಂಡಿಲ್ಲ ಅವರು. ಅಪ್ಲಿಕೇಶನ್ 3 ಅಪ್ಲಿಕೇಶನ್ ಕೊಟ್ರಾ? ನಮ್ಗೇನು ಕೊಟ್ಟಿಲ್ಲ. ನಾನು ಅಲ್ಲಿ ಇದ್ರ ಹತ್ರ ಯಾವ್ದೋ ಅದೇ ಅದೇ ಯಾವ್ದೋ ಅಂಗಡಿ. ಇಂದಿರಾ ಕ್ಯಾಂಡೀನ್ ಹತ್ರ ಜೆರಾಕ್ಸ್ ಅಪ್ಲಿಕೇಶನ್ ತಗೊಂಡಿದ್ದೀನಿ. ಹಾ 50 ರೂಪಾಯಿ ಕೊಟ್ಟು ತಗೊಂಡೆ. ಇಲ್ಲಿ ಬಂದು ಬರ್ದ್ಬಿಟ್ಟು ಅದಕ್ಕೆ ಆಧಾರ್ ಕಾರ್ಡು, ಪೆನ್ ಕಾರ್ಡು, ಮತ್ತೆ ಡಿ ಎಲ್. ಅಣ್ಣ ಹೇಳ್ತೀನಿ ಕೇಳು. ಹಾ ಆ ಅಪ್ಲಿಕೇಶನ್ ಫಾರ್ಮ್ ಅವತ್ತು ಲೈವ್ ಅಲ್ಲಿ ಕೊಟ್ರು ಗೊತ್ತಾ ನನ್ ಕೈಯಲ್ಲಿ. ಹಾ ಅದನ್ನ ಅವರೇ ಕೊಡ್ಬೇಕು ಆಕ್ಚುಲಿ. ಹಾ ಆ 3 ಫಾರ್ಮ್ಗೆ ನೀವ್ ಅಲ್ಲೇನ್ ಹೋಗಿ ಈಸ್ಕೊಂಬಂದ್ರಲ್ಲ ಇಂದಿರಾ ಕ್ಯಾಂಟೀನ್ ಹತ್ರ ಅಂತ ಹೇಳ್ತಿದಿರಲ್ಲ, ಹಾ ಅಲ್ಲಿ ಈಸ್ಕೊಂಬರೋನ್ಗೆ ಏನ್ 50 ರೂಪಾಯಿ ಕೊಡ್ತಿದ್ದೀರಾ ನೋಡಿ. ಈ ತರದಲ್ಲಿ ದುಡ್ಡು ತಿಂತಾರ, ಅಲ್ಲೂನು ಹಿಂಗ್ ತಿಂತವ್ರೆ. ಓಹೋ, ನಮ್ಗೆ ಅಲ್ಲಿ ಕಳ್ಸಿದ್ರು, ಅಲ್ಲಿಗೆ ಇಸ್ಕ ಬನ್ನಿ ಅಂತ. ಇಲ್ಲಿ ನಾವ್ ಅಲ್ಲಿ ಇಸ್ಕ ಬಂದು ಅರ್ಜಿ ಹಾಕಿದ್ ಅಲ್ಲ, ಒಂದೊಂದ್ ರೂಪಾಯಿ ಪೇಪರ್ಗೆ 50 ರೂಪಾಯಿ. 3 ಪೇಪರ್ಗೆ 3 ರೂಪಾಯಿ ಆಯ್ತದೆ. 50 ರೂಪಾಯಿ ತಗೊಂಡವ್ರೆ. ಹೇಳಿ ಆಮೇಲೆ. ಈಗ ಕೊಟ್ಟಿದೀವಿ. ಈಗ ಎಲ್ಲ ಚೆಕ್ ಮಾಡಿ ಇಸ್ಕೊಂಡ್ರು. ಏನೇನ್ ಕೊಟ್ರಿ? ನಿಮ್ದೇನ್ ಪ್ರೂಫ್ಗಳು ಕೊಟ್ರಿ? ಈಗ ಯಾಕಂದ್ರೆ ಬೇರೆ ಡ್ರೈವರ್ಗಳು ತಿಳ್ಕೊಳ್ಳಿ, ರೆಕಾರ್ಡ್ ಮಾಡ್ತಾ ಇದೀನಿ, ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಆಧಾರ್ ಕಾರ್ಡು, ಓಕೆ, ಪ್ಯಾನ್ ಕಾರ್ಡು, ಓಕೆ, ಡಿ ಎಲ್ ಬ್ಯಾಡ್ಜ್ ಇರೋದು, ಓಕೆ, ಮತ್ತೆ ಬೆಂಗಳೂರು ಅಗ್ರಿಮೆಂಟ್. ಸೂಪರ್. ಓಕೆ, ಇಷ್ಟು ಕೊಟ್ಟು ಮತ್ತೆ ಅದೇ ಫಾರಂ ಗಳಲ್ಲಿ ಎಂಟ್ರಿ ಮಾಡಿ ಬರ್ದಿ ಹೆಸರು ಏನು, ಡಿ ಎಲ್ ಬ್ಯಾಡ್ಜ್ ನಂಬರು, ಡಿ ಎಲ್ ನಂಬರು, ವಿಳಾಸ, ಅಡ್ರೆಸ್ ಎಲ್ಲ ಬರ್ದಿ. ನಿಮ್ಗೆ ಅದ್ ಬರೆಯೋದಕ್ಕೆಲ್ಲ ಈಸಿ ಅನ್ನಿಸ್ತಾಗ? ಏನ್ ಕಷ್ಟ ಅನ್ಸ್ಲಿಲ್ವಾ? ನಮ್ಗೇನ ಕಷ್ಟ ಅನ್ಸ್ತು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಯಾರು ಗೊತ್ತಿರ್ಲಿಲ್ವಲ್ಲ. ಅಲ್ಲಿ ಅವ್ರ ಹತ್ರ ನೀವು ಅದೇ ವಿಡಿಯೋ ಮಾಡಿದ್ರಲ್ಲ, ಅವ್ರ ಹತ್ರ ಓದ್ದೆ ಸರ್, ನಮ್ಗೆ ಗೊತ್ತಾಯ್ತಲ್ಲ, ಅದೊಂದು ಯಾರು ಅರ್ಜಿ ಹಾಕಿರ್ತಲ್ಲ, ಅದೊಂದು ಕಾಫಿ ಕೊಡಿ ಸರ್, ಒಂದು ದಯವಿಟ್ಟು ಬರ್ದಿರೋದ್ ನನ್ ಫೋಟೋ ಹೊಡೆದ್ ಕಳ್ಸಿದ್ರು ಪಾಪ ಬೇರೆ ಡ್ರೈವರ್ಗಳು, ಅದನ್ನ ನೋಡ್ಕೊಂಡ್ರು. ಅವ್ರ ಹತ್ರ ಈಸ್ಕೊಂಡು ಬರ್ದೆ ಕೊಟ್ಟು ನಿಮ್ಗೆ ಕಾಲ್ ಮಾಡ್ತಾ ಇದೀನಿ ಸರ್. ಈಗ ನೆಕ್ಸ್ಟ್ ಏನಾರ ಮಾಡ್ಬೇಕಾ, ಈಗ ಒಂದ್ ವಾರ ಬಿಟ್ಕೊಂಡ್ ಬನ್ನಿ ಅಂತ ಅಂದ್ರು ಅವರು. ಈಗ ಒಂದ್ ವಾರ ಬಿಟ್ಕೊಂಡು ನೀವು ಹೋದ್ರೆ ನಿಮ್ಗೆ ಡಿ ಎಲ್ ಪರ್ಮಿಟ್ ಕೊಡ್ತಾರೆ, 500 ರೂಪಾಯಿ ದುಡ್ಡು ಇಸ್ಕೊಂಡು. 500 ರೂಪಾಯಿ ಕೊಟ್ಟು ಡಿ ಎಲ್ ಪರ್ಮಿಟ್ ಆಗ್ಲೇ ಕೊಡ್ತಾರಾ? ಅಲ್ಲೊಂದ್ ವಾರ ಬಿಟ್ಕೊಂಬ ಅಂದ್ರೆ ಇನ್ನೇನು ಕರೀತಾರೆ. ನಿಮ್ಗೆ ಡಿ ಎಲ್ ಪರ್ಮಿಟ್ ಬಂದ ಮೇಲೆ ಆಮೇಲೆ ನೀವು ಹೊಸ ಆಟೋ ಕೈ ಹಾಕ್ಬೇಕು. ಯಾಕೆ ಅಂದ್ರೆ ಇವ್ರೆಲ್ಲ ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ ಏನ್ ಗೊತ್ತಾ? ನಿನ್ಗೆ ಈಗ ನೀವ್ ಹೋಗಿ ಏನ್ ಮಾಡ್ತಿದ್ರಿ, ಡೀಲರ್ ಗಳ ಹತ್ರಕ್ಕೋ ಸಬ್ ಡೀಲರ್ ಗಳ ಹತ್ರಕ್ಕೋ ಹೋಗಿವ್ರಿ. ಆಯ್ತ್ ಬಿಡ, ನಿನ್ ತಗೊಂಡೋಗ ಆಟೋ, ಆಮೇಲೆ ನಾನು ಪರ್ಮಿಟ್ ಹಾಕ್ಸ್ಕೊಡ್ತೀನಿ ಅನ್ಬಿಟ್ಟು ಅವ್ರು ಹಾಕಿಸ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಡೋರು ನಿಮ್ಗೆ. ಅವರು ಹಾಕಿಸ್ಕೊಡ್ತಿದ್ರು ನಿಮ್ಗೆ. ಅಂದ್ರೆ ಈಗ ಬಿಡು ಮುಗ್ದೋಗಿರೋದನ್ನ ಕೊಟ್ಟಿಲ್ಲ ಬಿಡ್ರಿ. ಈಗ 2025 ಮೇಲೆ ತಗೊಂಡವ್ರಲ್ಲ, ಈ ಒಂದೊಂದ್ ಡಿ ಎಲ್ ಪರ್ಮಿಟ್ಗೆ 8,000, 10,000, 15,000 ರೂಪಾಯಿ ಎಲ್ಲ ತಗೊಂಡಿರೋ ಅಂತ ಅವೇ. ಹೌದೌದು ನೋಡಿ, ನೀವೀಗ 500 ರೂಪಾಯಿ ಕೆಲಸ ಮುಗಿದ್ ನಿಮ್ಗೆ 550 ರೂಪಾಯಿನ ಅಲ್ಲಿ 50 ರೂಪಾಯಿ ಫಾರ್ಮ್ ಕೊಟ್ಟಿರೋದ್ ನೋಡಿದ್ರೆ, ನೋಡಿ 550 ರೂಪಾಯಿ ಮುಗಿಯೋ ಕೆಲ್ಸಕ್ಕೆ ಆಟೋ ಡ್ರೈವರ್ಗಳೆಲ್ಲ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ. ನಾ ಶನಿವಾರನು ಕೂಡ ಬಂದಿದ್ದೆ. ಶನಿವಾರ ರಜಾ ಅಂತ ಇತ್ತು, ಶನಿವಾರ ಬಂದು ವಾಪಸ್ ಹೋದೆ. ಅದೇ ಮಾಮೂಲಿ ನಿಜವಾಗ್ಲೂ ಹೋಗಿ ವಿಡಿಯೋ ಮಾಡಿದಕ್ಕೂ ನಂಗೆ ಸಾರ್ಥಕ ಆಯ್ತ್ರಿ. ನೀವು ನೀವು ಅಪ್ಲಿಕೇಶನ್ ಹಾಕಿದ್ದೀನಿ, ಮತ್ತೆ ಇದು ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀನಿ. ಅಂದ್ರೆ ಈಗ ಹೆಂಗ ಮೊಬೈಲ್ ಜೋಬ್ಲಿಕ್ ಮಣಿಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದೀನಿ. ಕೆಲ್ಸ್ಕೊಂಬೇಡ್ರಿ, ನೀವ್ ಹಿಂಗ್ ಅಪ್ಲಿಕೇಶನ್ ಹಾಕಿ ನಿಮ್ಗ್ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಹೇಳ್ರಿ, ನಾನೇ ಬರ್ತೀನಿ. ಬಿಟ್ಬಿಟ್ರು ಅಂತ ಅಲ್ಲ, ನೀವು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾನು ಗ್ರೂಪ್ ಆಡ್ ಮಾಡ್ತೀನಿ ನಿಮ್ಮನ್ನ. ಅದೇ ಮಾಡಿದ್ದೀನಲ್ಲ, ನೀವ್ ಹೇಳಿದ್ರಲ್ಲ. ಗ್ರೂಪ್ ಅಲ್ಲಿ ಇದೀರಾ? ಗ್ರೂಪ್ ಅಲ್ಲಿ ಇಲ್ಲ, ನಾವ್ ಇನ್ನು ಮೆಂಬರ್ ಆಗಿಲ್ಲ. ಮೆಂಬರ್ ಗ್ರೂಪ್ ಅಲ್ಲಿ ಆಡ್ ಮಾಡಿರ್ತೀನಿ. ನಿಮ್ಗೆ ಅವ್ರೇನಾದ್ರು ಹಂಗ್ ಕೊಡಲ್ಲ ಅಂತ ಅಂದ್ರೆ ನನ್ಗೆ ಹೇಳಿ, ನಾನ್ ಬಂದು ಈಸ್ಕೊಡೋವರೆಗೂ ಬಿಡಲ್ಲ. ಆಮೇಲೆ ನಿಮ್ಗೆ ಇದ್ರಲ್ಲಿ ಅದೇನೋ ಬೇರೆ ಫೀಸ್ ಆಟೋದ್ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ನಿಮ್ಗೆ ಆಡಿಯೋ ಕಳ್ಸಿದೀನಿ. ಅವರು ರಘು ಅವರು ಹೇಳಿದ್ರು ಆಡಿಯೋ ಕಳ್ಸಿದ್ದೀನಿ. ಮಾತಾಡಿರೋದೆಲ್ಲ ನನ್ಗೆ ಅದ್ ಅವಶ್ಯಕತೆ ಇಲ್ಲ. ಈಗ ನಾನು ನೋಡ್ರಿ, ನೀವೊಬ್ರು ಆಟೋ ಡ್ರೈವರ್ ಆಗಿ ನಾನು ಜನರಲ್ ಆಗಿ ನಿಮ್ಗೆ ಹೇಳೋದಿಷ್ಟೇ. ಈಗ ನೋಡ, ನೀನೊಬ್ಬ ಆಟೋ ಡ್ರೈವರ್ ಆಗಿ ಆಟೋ ಸಂಘಟನೆಗಳಲ್ಲಿ ಇರ್ತೀಯ ಅಂದ್ರೆ ಇವಾಗ ನಿನ್ಗೆ ಏನ್ ಅನುಕೂಲ ಆಗ್ಬೇಕಾಗಿದೆ? ಒಂದು, ನೀನ್ ಆಟೋ ತಗಂತೀನಿ ಅಂದ್ರೆ ನಿನ್ಗೆ ಶೋರೂಮ್ ಬ್ಯಾಡ್ಜ್ ಮಾಡಿಸ್ಬೇಕು. ಅಲ್ಲ, ಹೇಳ್ತೀನಿ ಕೇಳಿ. ನೀವು ಆಟೋ ತಗಂತೀನಿ ಅಂದ್ರೆ ಶೋರೂಮ್ ಅಲ್ಲಿ ಬಂದು ಕೊಟೇಶನ್ ಹಾಕಿಸ್ಕೊಡ್ಬೇಕು ನಿಮ್ಗೆ. ಶೋರೂಮ್ ಅಲ್ಲಿ ಬಂದು ಕೊಟೇಶನ್ ಹಾಕ್ಸ್ಕೊಟ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೋಡಪ್ಪ, ಚಾರ್ಸಿ ರೇಟು ಈ ರೇಟ್ ಇದೆ, ಇದನ್ ಕಟ್ಕೋ. ಎರಡನೇದು ನೋಡು, ಇದಕ್ಕೆ ಮೀಟರ್ ರೇಟು ನೋಡಿ, ಎಲ್ಲಾ ಕಡೆ 13,000 ರೂಪಾಯಿ ತಗೊಂತಾರೆ. ಆದ್ರೆ ನಿಮ್ಗೆ ಎಲ್ಲೂ GST ಬಿಲ್ಗಳು ಕೊಡ್ತಾ ಇಲ್ಲ. ನೀವೆಲ್ಲ ಆಟೋ ಡ್ರೈವರ್ ಧ್ವನಿ ಎತ್ ಕೇಳ್ರಿ.
ಇದಕ್ಕೆ ಇರೋದು 2750 ರೂಪಾಯಿ. ಇದಕ್ಕೆಲ್ಲ 8000 10,000 ರೂಪಾಯಿ ಎಲ್ಲ ಕೊಡಬಾರ್ದು ಅಂತ ಆಟೋ ಚಾರ್ ಸಂಘಟನೆಯವರು ಅರಿವು ಮೂಡಿಸ್ಬೇಕು. ಇದ್ರಲ್ಲಿ ಅವ್ರುಗಳೇ ಶಾಮಿಲ್ ಆಗವ್ರೆ ನೋಡಿ. ಇದ್ರ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಾರ? ಖಂಡಿತ ಮಾತಾಡಲ್ಲ ಅವರು. ಇಲ್ಲ ಇಲ್ಲ ಎಲ್ಲೂ ಮಾತಾಡ ಸರ್. ಈಗ ನಾನು ನಿಮ್ಗೆ ಇನ್ನೊಂದ್ ಬಗ್ಗೆ ಹೇಳ್ಬೇಕಾಯ್ತು. ಯಾವ್ದೋ ಜಿನಿ ಆಪ್ ಅಂತ ಬೇರೆ ಬಂದ್ಬಿಡಿ. ಅದೆಲ್ಲ ಮಾತಾಡಿದ್ದಾಗಿದೆ. ನೋಡಿ ಬಾಸ್, ನಾನು ಹೇಳೋದಿಷ್ಟೇ ನಿಮ್ಗೆ, ಇಲ್ಲಿ 10,000 15,000 20,000 ರೂಪಾಯಿ ಕಿತ್ಕೊಂಡು ಹೋಯ್ತೈತೆ. ಅದನ್ನ ಉಳಿಸ್ಬೇಕೆ ಹೊರತು ನೀನ್ 10 ರೂಪಾಯಿ ಉಳಿಸ್ಬಿಟ್ಟು ಇದಕ್ಕೆ ಹಾಕೋಣ ಅನ್ನೋದಲ್ಲ. ನೀ ಇಲ್ಲಿ ಬೆಟ್ಟನೆ ಕಿತ್ಕೊಂಡು ಹೋಯ್ತೈತೆ. ಅದ್ ಯಾವ್ದೋ ಸಾಟಕ್ಕೆ ಇಟ್ಕಟ್ಟಂಗ್ ಆಯ್ತೈತಿ ಇವ್ರದ್ದು. ಇಲ್ಲ ನಾನ್ ಬೈತಾ ಇದೀನಿ ಅವ್ರಿಗೆ. ಏನಾದ್ರು ಮಾಡ್ಕೊಳ್ಳಿ, ನನಗೆ ನನ್ನ ಉದ್ದೇಶ ಇಷ್ಟೇ ಅಣ್ಣ. ಇವಾಗ ಒಬ್ಬ ಆಟೋ ಡ್ರೈವರ್ ಪರ್ಮಿಟ್ ಗೆ ನೋಡು 500 ರೂಪಾಯಿ ಪರ್ಮಿಟ್, 10,000 ರೂಪಾಯಿ ಕೊಡೋದನ್ನ ತಡಿಬೇಕು. ಎರಡನೇದು ಆಟೋ ಮೀಟರ್ಗಳು ಈಗ ಆಲ್ರೆಡಿ ಹಾಕ್ಸ್ಕೊಂಡವ್ರು, ಇನ್ ಮುಂದೆ ಆಗ್ಬಾರ್ದು. ಯಾಕೆಂದ್ರೆ ಇನ್ನು ಪರ್ಮಿಟ್ ಗಳು ಸರ್ಕಾರ ಹೊಸದಾಗಿ ಬಿಟ್ಟೈತೆ. ಇನ್ ಬೇರೆಯವ್ರುಗಳು ಮಕ್ಕರ್ ಆಗ್ಬಾರ್ದು. ನೋಡಪ್ಪ ನಾನು ಆಟೋ ಮೀಟರ್ ಕೊಡ್ತಿದ್ಯಾ 2750 ರೂಪಾಯಿ ಅಂತ ಸೋಮಶೇಖರ್ ಹೇಳವ್ರೆ. ನೀನ್ 2750 ರೂಪಾಯಿ ಮೀಟರ್ ಹಾಕೊಡು, GST ಬಿಲ್ ಕೊಡು. ಇಲ್ವಾ ನಾವು ಹೊರಗಡೆ ಹೋಗಿ ಹಾಕ್ಸ್ಕಂತೀವಿ. ನನ್ಗೆ ಯಾಕೆ ಆಟೋಗೆ ಯಾಕೆ ಮೀಟರ್ ಯಾಕೆ ಬಿಲ್ ಕೊಡ್ತಾ ಇಲ್ಲ, GST ಬಿಲ್ ಕೊಡ್ತಿಲ್ಲ ಅಂತ ಆಟೋ ಡ್ರೈವರ್ಸ್ ಗಳು ಕೇಳ್ಬೇಕು. ಅದು ಕೇಳ್ಬೇಕಾ? ಹೌದು. ಇವಾಗ ನೀನ್ ಆಟೋ ತಗೊಂಡ್ರೆ ನಿನ್ಗೆ ಮೀಟರ್ ಕೊಟ್ರೆ ಮೀಟರ್ಗೆ ರೇಟ್ ಎಷ್ಟು? ಅದೇನು ಕೂಡ ಮೀಟ್ರು ಮತ್ತೆ ಇನ್ಸೂರೆನ್ಸ್, 1 ವರ್ಷ ಇನ್ಸೂರೆನ್ಸ್. ಹೇಳ್ತೀನಿ ಕೇಳು, ಇದೆರಡು ಆಯ್ತಾ? ಈಗ ನಿಮ್ಗೆ ಪರ್ಮಿಟ್ ಅಲ್ಲಿ ದುಡ್ಡು ಉಳಿತು, ಆಟೋ ಮೀಟರ್ ಅಲ್ಲಿ ದುಡ್ಡು ಉಳಿತದೆ. ಇದನ್ನ ಧ್ವನಿ ಎತ್ತು ಕೇಳಿದ್ರೆ ನೀವು. ಇನ್ ಮೂರನೇದು, ನೀವು ಆಟೋಗಳನ್ನ RTO ಗೆ ನಿಮ್ಗೆ ನಂಬರ್ ಪ್ಲೇಟ್ ಬರ್ಬೇಕು ಅಂದ್ಬಿಟ್ಟು ಪಾಸಿಂಗ್ ಕೊಡ್ತೀರಾ ಗೊತ್ತಾ? ನೋಡು, ಅದಕ್ಕೂ ಕೂಡ ಅಷ್ಟೇ. ನೇರವಾಗಿ ನಾವೇ ಹೋಗಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸೋದ್ವಿ ಅಂದ್ರೆ ತುಂಬಾ ಕಮ್ಮಿ. ನೀವೆಲ್ಲ 6,000 ರೂಪಾಯಿ ದುಡ್ಡು ಕೊಡ್ತಾ ಇದೀರಾ. ಹೌದು, 6,500. ನೋಡು, 6,500 ರೂಪಾಯಿ ದುಡ್ಡು ಸುರಿತಾ ಇದೀರಾ. ಖಂಡಿತ 6,500 ಇರಲ್ಲ ಅಣ್ಣ. ನೋಡು, ಇದನ್ನೆಲ್ಲ ಯಾರನ್ನ ಚೇಂಜ್ ಮಾಡ್ಬೇಕಾಗಿರೋದು? ಅದು ಸಂಘಟನೆ ಅಧ್ಯಕ್ಷರು. ಹೋಗಿ ನೋಡ್ರಪ್ಪ, ಆಟೋ ಚಾಲಕರುಗಳು ಇದ್ರಲ್ಲೆಲ್ಲ ಮೋಸ ಹೋಗ್ಬೇಡ್ರಿ. ನೋಡಿ, ನೀವು ಲೋನ್ ಆಗಿಲ್ಲ ಅಂತ ಸೇಟುಗಳ ಹತ್ರ ಹೋಗ್ತೀರಾ. ನೋಡಿ, ಸೇಟುಗಳ ಹತ್ರ ಬಡ್ಡಿ ಇಷ್ಟೇ ಇರ್ಬೇಕು. 1 ರೂಪಾಯಿನ, 1 ರೂಪಾಯಿ 20 ಪೈಸಾನ ಇಷ್ಟೇ ಇರ್ಬೇಕು. ಇಷ್ಟ್ರ ಮೇಲೆ ಯಾರು ಕೂಡ ದುಡ್ಡು ಕೊಟ್ಟು ಸೇಟುಗಳ ಹತ್ರ ಲೋನ್ ಹಾಕ್ಸ್ಕೊಂಬೇಡಿ. ಏನಾದ್ರು ಸೇಟುಗಳು ಧಮ್ಕಿ ಹಾಕಿ ಗಾಡಿ ಕಿತ್ಕೊಂಡು ಹೋದ್ರೆ ಅದ್ರ ಪ್ರೊಸೀಜರ್ ಈ ತರ ಎಲ್ಲ ಐತೆ, ಹಿಂಗೆಲ್ಲ ಮಾಡ್ಕೊಬೇಕು. ಇದು ಆಟೋ ಡ್ರೈವರ್ ಗಳು ತಿಳಿಸ್ಕೊಡ್ಬೇಕು. ಇದು ಯಾವ್ದು ತಿಳಿಸಲ್ಲ. ಟೂ ವೀಲರ್ ಅದಲ್ಲ. ಆಟೋ ಡ್ರೈವರ್ ಗಳು ಮಾಫಿಯಾದಲ್ಲಿ ಸಿಕ್ಕಿದ್ದಾರೆ. ತುಂಬಾ ಜನಕ್ಕೆ ಪರ್ಮಿಟ್ ಸಿಕ್ಕಿಲ್ಲ. ಈಗ ಪರ್ಮಿಟ್ ಇಲ್ದಿರೋ ಆಟೋಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಈಗ ಅವ್ರ ಕುಟುಂಬಕ್ಕೆ ಯಾರಣ್ಣ ಹೊಣೆ? ಅದೆಲ್ಲ ಹಣೆ ಲೆಕ್ಕದಲ್ಲೇ ಇವರೇ ಮೋಸ ಹೋಗ್ಬಿಟ್ಟವ್ರ ಆಟೋ ಡ್ರೈವರ್ಗಳು. ಆಟೋಗಳು ತಗೊಂಡ್ ಮೋಸ ಹೋಗವ್ರೆ. ಹೌದು. ಈ ಮೋಸ ಹೋಗಿರೋರ್ಗೆ ನ್ಯಾಯ ಕೊಡ್ಸ್ಕೊಡ್ಬೇಕಾ ಅಥವಾ ಟೂ ವೀಲರ್ ಇಂದ ನಿಂತ್ಕೊಂಡು ಓಡ್ಬೇಕಾ? ಟೂ ವೀಲರ್ ಬಿಡು, ಕೋರ್ಟ್ ಅಲ್ಲಿ ಕೇಸ್ ಐತೆ. ಜಡ್ಜ್ ಸಾಹೇಬ್ರು ಏನೋ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದು. ಆಮೇಲೆ ಆ ಸ್ಟೇಟ್ಮೆಂಟ್ ನೋಡ್ಕೊಂಡು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ಹಿಡ್ಕೊಂಡು ಹೋಗೋದು ಅದಲ್ಲ ನಮಗ್ ಬೇಕಾಗಿರೋದು. ಈ ಆಟೋ ಡ್ರೈವರ್ಗಳು ನಲುಗ್ತವ್ರೆ. ಎಲ್ಲಿ ಹೊಸ ಆಟೋ ತಗೊಳಕ್ ಹೋದ್ರೆ ಶೋರೂಮ್ ಅಲ್ಲಿ ಆಟೋ ಕೊಡ್ತಾ ಇಲ್ಲ. ಯಾಕಲ್ಲಿ ಕೊಡ್ತಿಲ್ಲ ಅಂತ ಆಟೋ ಡ್ರೈವರ್ಸ್ ಗಳೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ಬೇಕು. ಹೌದು. ನಾವ್ ಯಾಕ್ರೆ ಡೀಲರ್ ಗಳ ಹತ್ರಕ್ ಹೋಗ್ಬೇಕು? ಕಾರ್ ಹಂಗೆ ಹೋಯ್ತಾರ? ಕಾರ್ ತಗೊಳ್ಳೋರ್ ಶೋರೂಮ್ ಹೋಗಲ್ವಾ? ಗೂಡ್ಸ್ ಗಾಡಿ ತಗೊಳ್ಳೋರ್ ಶೋರೂಮ್ ಹೋಗಲ್ವಾ? ಯಾಕೆ ಆಟೋದಲ್ಲಿ ಯಾಕೆ ಹಿಂಗ್ ಇಕ್ಕಂಗ್ ಕೂತಿದೀರಾ ನೀವು? ಯಾರೇ ಆಟೋ ಡ್ರೈವರ್ಗಳು ಬಂದ್ರು ಶೋರೂಮ್ ಅಲ್ಲೇ ಆಟೋ ಕೊಡ್ಬೇಕು ಅಂತ ನಿಂತ್ಕೊಬೇಕು. ಇನ್ಶೂರೆನ್ಸ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನೀವು 9,000 ರೂಪಾಯಿ ಕೊಡ್ತೀರಾ ಅಣ್ಣ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹೊರಗಡೆ ಹೋಗು, ಬರೀ 5,000 ರೂಪಾಯಿ ಅಷ್ಟೇ ಅಣ್ಣ. ಈಗ ನಮ್ದೇ ಹೊಸ ಕಾರ್ ತಗೊಂಡೆ, ಏನ್ ಮಾಡಿದ್ರು ಶೋರೂಮ್ ಅಲ್ಲಿ 42,000 ರೂಪಾಯಿ ಬರ್ದ್ರು ಇನ್ಶೂರೆನ್ಸ್. 42,000. ನಾನು ಹೊರಗಡೆ ಕೊಟೇಶನ್ ಹಾಕ್ತೆ 24,000 ರೂಪಾಯಿ ಇನ್ಶೂರೆನ್ಸ್ ಆಯ್ತು. ತಗೊಂಡಾಗ ಕಾಪಿ ಮುಂದೆ ಇಟ್ಟೆ. ಆಯ್ತು ಬಿಡಿ ಸರ್, ನಾವೇ ಮಾಡಿಸ್ಕೊಡ್ತೀವಿ ಇದೇ ರೇಟ್ಗೆ ಅನ್ಬಿಟ್ಟು 42,000 ಇಲ್ಲಿ, 24,000 ಇಲ್ಲಿ. ನೋಡಿ, ಇದು ಡ್ರೈವರ್ ಗಳು ತಿಳಿಸ್ಕೊಡ್ಬೇಕು. RTO ದಲ್ಲಿ ಯಾಕೆ 6,500 ಯಾಕೆ ಕೊಡ್ಬೇಕು? ಬರ್ರಿ RTO ಇನ್ಸ್ಪೆಕ್ಟರ್ ಹತ್ರಕ್ಕೆ ಹೋಗೋಣ. ಎಲ್ಲ ಆಟೋ ಡ್ರೈವರ್ಗಳು ಎಷ್ಟು ಗಾಡಿ ಆಟೋ ಪಾಸಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಸರ್ಕಾರಿ ಚಲನ್ ಎಷ್ಟು ಕಟ್ಬೇಕು, ಆಯ್ತು ಬ್ರೋಕರ್ ಕೊಡ್ಬೇಕು 500 ರೂಪಾಯಿ ಕೊಡೋಣ ಇಲ್ಲ. ಬ್ರೋಕರ್ಗಳು ಹೆಂಡತಿ ಮಕ್ಳವ್ರೆ, ಅವ್ರದ್ದು ಜೀವನ ನಡಿಬೇಕು. ಆಯ್ತು 500 ರೂಪಾಯಿ ತಗೊಳ್ಳಿ, ಯಾಕೆ 6,500 ಯಾಕೆ ಕೊಡ್ಬೇಕು? ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ನಿಮ್ಗೊಂದು 15,000 ರೂಪಾಯಿ ದುಡ್ಡು